ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯವನ್ನು ಕೇಳೋಣ. ಪೌಲನು ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಈ ವಾಕ್ಯದಲ್ಲಿ ನೋಡುವಾಗ ಪೌಲನು ತಿಮೋಥಿಯನಿಗೆ ಈ ರೀತಿಯಾಗಿ ಬರೀತಾ ಇದ್ದಾನೆ. ಎಲ್ಲ ಮನುಷ್ಯರು ಸತ್ಯದ ಜ್ಞಾನ ಹೊಂದಿಕೊಂಡು ರಕ್ಷಣೆಯ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ಆತನ ಚಿತ್ತ ಎಂಬುದಾಗಿ ವಾಕ್ಯದಲ್ಲಿ ಹೇಳುತ್ತಾ ಇದ್ದ. ನಾವು ಈ ವಾಕ್ಯದಲ್ಲಿ ನೋಡುವಾಗ ಆತನ ಚಿತ್ತ ಎಂಬುದಾಗಿ ನೋಡುವಾಗ ದೇವರ ಚಿತ್ತ ಏನಾಗಿದೆ ಎಂಬುದಾಗಿ ನೋಡುವಾಗ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿಕೊಂಡು ಸತ್ಯದ ಜ್ಞಾನದ ಕಡೆಗೆ ನಡೆಯಬೇಕು ಎಂಬುದಾಗಿ ದೇವರ ಚಿತ್ತವಾಗಿದೆ. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಕ್ರೈಸ್ತ ಸಹೋದರರು ಸಹೋದರಿಯರು ಆದಂತ ನಾವು ಈ ಒಂದು ದಿನದಲ್ಲಿ ದೇವರ ಚಿತ್ತವನ್ನು ಕೈಕೊಂಡು ನಾವು ನಡೀತಾ ಇದ್ದೇವ. ಈ ಲೋಕದಲ್ಲಿರ್ತಕ್ಕಂಥ ಎಲ್ಲಾ ಜನರನ್ನು ಸತ್ಯದ ಜ್ಞಾನದ ಕಡೆಗೆ ನಡೆಸುವಂತವರಾಗಬೇಕು. ಸತ್ಯದ ಜ್ಞಾನದ ಕಡೆಗೆ ನಡೆಸುವಾಗ ಅವರು ರಕ್ಷಣೆ ಹೊಂದಿಕೊಳ್ಳುತ್ತಾರೆ. ನಿಜವಾದ ದೇವರು ಯೇಸು ಕ್ರಿಸ್ತನು, ಭೂಮಿ ಆಕಾಶಗಳ ಒಡೆಯನು, ನನ್ನ ಸೃಷ್ಟಿಕರ್ತನು ಎಂಬುದಾಗಿ ಸತ್ಯದ ಜ್ಞಾನವನ್ನು ತಿಳಿದುಕೊಂಡಾಗ ಈ ಲೋಕದ ಜನರಿಗೆ ನಿಜವಾದ ದೇವರು ಯಾರು ಎಂಬುದಾಗಿ ತಿಳಿಯುವಂತದಾಗಿದೆ. ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಯೇಸು ಕ್ರಿಸ್ತನು ನಿಜವಾದ ದೇವರಿದ್ದಾನೆ. ಸತ್ಯ ಜ್ಞಾನವನ್ನು ಈ ಲೋಕದ ಜನರಿಗೆ ನಾವು ತಿಳಿಸುತ್ತಾ ಇದ್ದೇವಾ? ನಾವು ಈ ಲೋಕದಲ್ಲಿ ಪಾಪಿಗಳಾಗಿ ಜೀವಿಸ್ತಾ ಇದ್ದೆವು. ದೇವರಿಂದ ದೂರ ಹೋಗಿ ನಾವು ಜೀವಿಸ್ತಾ ಇದ್ದೆವು. ಯೇಸು ಕ್ರಿಸ್ತನು ಮಧ್ಯಸ್ಥಿಕನಾಗಿದ್ದು ನಿರ್ಮಾಣಿಕನಾಗಿದ್ದು ದೇವರೊಟ್ಟಿಗೆ ನಮ್ಮನ್ನು ಒಂದಾಗುವುದಕ್ಕಾಗಿ ಸೇರಿಸಿದ್ದಾನೆ. ನಿಜವಾದ ಯೇಸು ಕ್ರಿಸ್ತನು ನಮ್ಮನ್ನು ದೇವರೊಟ್ಟಿಗೆ ಒಂದಾಗಿ ಮಾಡಿದ್ದಾನೆ. ತಂದೆ ಒಟ್ಟಿಗೆ ನಮ್ಮನ್ನು ಸೇರಿಸಿದ್ದಾನೆ. ಈ ಸತ್ಯವಾದ ವಾಕ್ಯವನ್ನು ನಾವು ಈ ಲೋಕದ ಜನರಿಗೆ ಹೇಳುವಾಗ ಈ ಲೋಕದ ಜನರು ನಿಜವಾದ ಸಂಗತಿಗಳನ್ನು ತಿಳಿದುಕೊಂಡಾಗ ರಕ್ಷಣೆ ಕಡೆಗೆ ಬರುವಂತವರಾಗಿದ್ದಾರೆ. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ನಾವು ಜೀವಿಸ್ತಾ ಇದ್ದೇವೆ? ಸತ್ಯದ ಜ್ಞಾನವನ್ನು ತಿಳಿದುಕೊಂಡಾಗಲೂ ನಾವು ರಕ್ಷಣೆ ಹೊಂದಿಕೊಳ್ಳದೆ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಸತ್ಯದ ಜ್ಞಾನ ತಿಳಿದುಕೊಂಡು ರಕ್ಷಣೆ ಹೊಂದಿಕೊಂಡು ನಿಜವಾದ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುತ್ತಾನೆ ಎಂಬುದಾಗಿ ನಾವು ತಿಳಿದುಕೊಂಡವರಾಗಿ ಈ ಲೋಕದ ಜನರಿಗೆ ನಿಜವಾದ ದೇವರು ಯೇಸು ಕ್ರಿಸ್ತನಿದ್ದಾನೆ. ಸತ್ಯದ ಜ್ಞಾನವನ್ನು ಈ ಸತ್ಯವೇದವನ್ನು ಓದುವಾಗ ಅದು ನಮಗೆ ತಿಳಿಯುವಂತದಾಗಿದೆ. ಆ ಸತ್ಯದ ಜ್ಞಾನವನ್ನು ನಾವು ತಿಳಿದುಕೊಂಡು ರಕ್ಷಣೆ ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಈ ಲೋಕದಲ್ಲಿ ಅನೇಕ ಜನರು ನಿಜವಾದ ಸಂಗತಿ, ಸತ್ಯವಾದ ಸಂಗತಿ ಏನಿದೆ ಎಂಬುದಾಗಿ ತಿಳಿದುಕೊಳ್ಳದ ಹಾಗೆ ಲೋಕದಲ್ಲಿ ಜೀವಿಸುತ್ತಾ ತಮ್ಮ ಜೀವಿತವನ್ನು ಮರಣಕ್ಕೆ ತುತ್ತಾಗಿ ಹೋಗ್ತಾ ಇದ್ದಾರೆ. ಅಂತ ಜನರನ್ನು ನಾವು ನೋಡುವಾಗ ಕರುಣಿಸಬೇಕು, ದಯ ತೋರಬೇಕು, ಪ್ರೀತಿಸಬೇಕು. ಅವರಿಗೆ ನಿಜವಾದ ಸಂಗತಿ ಏನಿದೆ, ಸತ್ಯವಾದದ್ದು ಏನಿದೆ ಎಂಬುದಾಗಿ ನಾವು ತಿಳಿಸುವಂತವರಾಗಬೇಕು. ತಿಳಿಸುವಾಗ ಅವರವರ ಜೀವಿತವನ್ನು ಬದಲಾಯಿಸಿಕೊಂಡು ರಕ್ಷಣೆ ಹೊಂದಿಕೊಳ್ಳುತ್ತಾರೆ, ನಿತ್ಯ ಜೀವವನ್ನು ಪಡೆದುಕೊಳ್ಳುವಂತವರಾಗಿದ್ದಾರೆ. ಈ ಲೋಕದಲ್ಲಿ ಅನೇಕ ಜನರು ಸತ್ಯವಾದ ಜ್ಞಾನವನ್ನು ತಿಳಿದುಕೊಂಡಾಗಲೂ ತಮ್ಮ ಜೀವಿತವನ್ನು ಲೋಕದ ವ್ಯರ್ಥ ಕಾರ್ಯಗಳಲ್ಲಿ ಜೀವಿಸುವಂತವರಾಗಿದ್ದಾರೆ. ಈ ಲೋಕದಲ್ಲಿ ಜೀವಿಸುವ ಕಾಲ ವ್ಯರ್ಥವಾಗಿ ಜೀವಿಸಿದರೆ ಕೊನೆಯದಾಗಿ ನಾಶನ, ಕೊನೆಯದಾಗಿ ನರಕ. ಒಂದು ವೇಳೆ ನಾವು ಈ ಲೋಕದಲ್ಲಿ ಸತ್ಯದ ಜ್ಞಾನವನ್ನು ತಿಳಿದುಕೊಂಡು ರಕ್ಷಣೆ ಹೊಂದಿಕೊಂಡು ನಾವು ಜೀವಿಸ್ತಾ ಇರುವುದಾದರೆ ನಿತ್ಯ ಜೀವ, ಯಾವಾಗಲೂ ಯೇಸು ಕ್ರಿಸ್ತನೊಟ್ಟಿಗೆ ಸಂತೋಷದಿಂದ ಜೀವಿಸುವಂತ ಭಾಗ್ಯ ನಮ್ಮದಾಗಿರುವಂತದಾಗಿದೆ.
ನಾವು ಈ ಒಂದು ದಿನದಲ್ಲಿ ಮಾಡಬೇಕಾದ ಕಾರ್ಯ ಏನೆಂಬುದಾಗಿ ನೋಡುವಾಗ ಸತ್ಯವಾದದ್ದು ಏನಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಂತವರಾಗಬೇಕು. ತಿಳಿದುಕೊಂಡಾಗ ಯೇಸು ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿಕೊಂಡು ನಾವು ನಿತ್ಯ ಜೀವವನ್ನು ಹೊಂದಿಕೊಳ್ಳುವಂತವರಾಗಿದ್ದೇವೆ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಮಕ್ಕಳಿಗೆ ಆಶೀರ್ವದಿಸಲಿ. ಆಮೆನ್.